ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಕ್ಕರೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇಂದು ಬೆಳಿಗ್ಗೆ 10:30 ಸಮಯಕ್ಕೆ ತೊರಗಲ್ಲದ ಗಚ್ಚಿನ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು, ಮಾಜಿ ಶಾಸಕರಾದ ಮಹದೇವಪ್ಪ ಯಾದವಾಡ್ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಇವರ ನೇತೃತ್ವದಲ್ಲಿ ಸಕ್ಕರೆಯನ್ನು ಪೂಜೆ ಮಾಡುವ ಮುಖಾಂತರ ಷೇರುದಾರರಿಗೆ ಸಕ್ಕರೆ ವಿತರಣೆಯನ್ನು ಪ್ರಾರಂಭಿಸಿದರು. ಸಕ್ಕರೆ ವಿತರಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಗಚ್ಚಿನ ಮಠದ ಪೂಜ್ಯರ ಪಾದಕಮಲಲ್ಲಿ ನೇಮಡದು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಸಹೋದರಾಗಿರ್ತಕ್ಕಂಥ ಮಾದೇವಪ್ಪ ಯಾದವಾಡ್ ಅವರು, EID PRA ಎಲ್ಲ ಸಿಬ್ಬಂದಿ ವರ್ಗದವರೇ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪಾರ್ಟಿಗಳೇ ಹಾಗೂ ಇಲ್ಲಿ ಈ ಕಾರ್ಖಾನೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಎಲ್ಲ ಹಿರಿಯ ಗೌರವಾನ್ವಿತ ಸದಸ್ಯರೇ, ಇವತ್ತು 12 ವರ್ಷದ ಕಾಲ ಸಕ್ಕರೆ ವಿತರಣೆ ಮಾಡಿರ್ತಕ್ಕಂಥ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನೋಡಿದಾಗ ಭಾಳ ಹೆಮ್ಮೆ ಅನಿಸ್ತದೆ, ಭಾಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ 1 ಕ್ವಿಂಟಲ್ ಸಕ್ಕರೆ ಕೊಡ್ತಿರ್ತಕ್ಕಂಥ ಕಾರ್ಖಾನೆ ಇವತ್ತಿನ ದಿವಸ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸ್ತದೆ. ಅದು ಒಂದೇ ಒಂದು ಕಾರ್ಖಾನೆ ಇಡೀ ದೇಶದೊಳಗೆ, ಅದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಹೆಮ್ಮೆ ಆಗಿದೆ. ಯಾಕಂದ್ರೆ ಇವತ್ತು ಎಲ್ಲ ಆಡಳಿತ ನಡೆಸಿರ್ತಕ್ಕಂಥ ಕಾರ್ಖಾನೆಗಳು ಸರಿಯಾಗಿ ಸಮರ್ಪಕವಾಗಿ ನಡೆದೇ ಇರದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾಳ ಜನ ಸಕ್ಕರೆ ಕಾರ್ಖಾನೆಗಳು ದಿವಾಳಿ ಅಂಚಿನೊಳಗದಾವೆ. ಆದ್ರೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾವತ್ತಿದ್ರೂ ಸಹಿತ ನಿಮ್ಮ ಉತ್ತಂಗಕ್ಕೂ ಬರ್ತಿರ್ತಕ್ಕಂಥ ಒಂದು ಕಾರ್ಖಾನೆ ಅಂತ ಹೇಳಿಕೆ ಭಾಳ ಹೆಮ್ಮೆ ಅನಿಸ್ತದೆ. ಜೊತೆಗೆ ಇವತ್ತು EID PRA ಸಹಿತ ಆಡಳಿತ ಮಂಡಳಿ ಜೊತೆಗೆ ಅವರು ಸಹಕಾರ ಕೊಟ್ಟಿರ್ತಕ್ಕಂಥ ನೋಡಿದಾಗ ನಾನು ಹೇಳ್ಬೇಕಾಗ್ತದೆ, ಇಡೀ ದೇಶದೊಳಗಾಗಲಿ ಅಷ್ಟೇ ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆ ಒಳಗೆ ಇದು 24 ತಾಸಿನಾಗ ಬಿಲ್ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು, ಕಾಟಾದೊಳಗೆ ಸ್ವಚ್ಛ ಇರ್ತಕ್ಕಂಥದ್ದಾಗಿರ್ಬೋದು. ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ನೀವೇನು ಈ ಕಟ್ಟು ಟೈಮ್ದೊಳಗೆ ಏನು ಆಧಾರ ಸ್ತಂಭವಾಗಿ ನೀವೇನು ಕೆಲಸ ಮಾಡಿದ್ರಲ್ಲ, ಅವತ್ತು ಸನ್ಮಾನ್ಯ ಶ್ರೀ BB ಹಿರೇಡ್ಡಿ ಅವರು ಇಲ್ಲಿರ್ತಕ್ಕಂಥ ಹಿರಿಯ ಆಡಳಿತ ಮಂಡಳಿ ಸದಸ್ಯರಿಂದ ಸೇರ್ಕೊಂಡಿದ್ದರಿಂದ ಈ ಬೃಹತ್ತರವಾಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಪಾತ್ರ ದೊಡ್ಡದಿದ್ದು ನಾನು ಇನ್ನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವತ್ತು 5,000 ರೂಪಾಯಿ ನೀವು ಕೊಟ್ಟು ಸೇರ್ ಮಾಡದೇ ಇದ್ರೆ ಇವತ್ತಿನ ದಿವಸ ಇಲ್ಲಿ ಸಕ್ಕರೆ ಕಾರ್ಖಾನೆಯಿಂದ ಸಕ್ಕರೆ ವಿತರಣೆ ಮಾಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದನ್ನು ಮನಗಂಡು ಇವತ್ತು ಮಹದೇವಪ್ಪ ಯಾದವಾಡ್ ಅವರ ಫೋಟೋ ಆಧಾರದ ಮೇಲೆ ಅವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸಾಹೇಬರು ಇದ್ದಂಥ ಸಂದರ್ಭದೊಳಗೆ, ಅವರು ಶಾಸಕರಾಗಿರ್ತಕ್ಕಂಥ ಸಂದರ್ಭದೊಳಗೆ ಈ ಕಾರ್ಖಾನೆ ದುಸ್ಥಿತಿಗೆ ಹೋಗಬಾರ್ದು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡಿದ್ದ ವೋಟ್ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ನೋಡಿದಾಗ ಇವತ್ತು ಸಹಿತ ಇವತ್ತು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಸಹಿತ ದುಸ್ಥಿತಿಗೆ ಇದ್ದಿರ್ತಕ್ಕಂಥ ನೋಡಿದಾಗ ಇವತ್ತು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ಇವತ್ತು 2 ಕಣ್ಣುಗಳು, ಒಂದು ಸನ್ಮಾನ್ಯ ಶ್ರೀ BB ಹಿರೇಡ್ಡಿ ಅವರು, ಇನ್ನೊಂದು ಮಹದೇವಪ್ಪ ಯಾದವಾಡ್ ಅವರು, ಅವರಿಬ್ಬರು ಸೇರ್ಕೊಂಡು ನೋಡಿದಾಗ ಭಾಳ ಹೆಮ್ಮೆ ಅನಿಸ್ತದೆ. ಜೊತೆಗೆ ಇವತ್ತಿನ ದಿವಸ ಎಲ್ಲ ನಮ್ಮ ಆಡಳಿತ ಮಂಡಳಿ ಆಗಿರ್ಬೋದು, EID PRA ಆಗಿರ್ಬೋದು, ಅವರ ಎಲ್ಲರೂ ಸಹಕಾರ ಜೊತೆ ಇವತ್ತು ನಾವೆಲ್ಲರೂ ಅದಿರಿ ಅಂತ ತಿಳ್ಕೊಂಡು ಇವತ್ತು 12ನೇ ವರ್ಷದ ಸಕ್ಕರೆ ಕಾರ್ಖಾನೆ ಸಕ್ಕರೆ ಹಂಚಿರ್ತಕ್ಕಂಥ ಕಾರ್ಖಾನೆ ಇದರೊಳಗೆ ಇವತ್ತು ಪ್ರತಿ ಸರನು ಪಂಚಮಿಗೆ ಸಂದರ್ಭದೊಳಗೆ ಮನೆಯೊಳಗೆ ನೀವು ಅಕಸ್ಮಾತ್ ಮರ್ತಿದ್ರು ಸಹಿತ ಮನೆಯವ್ರು ಹೆಣ್ಮಕ್ಳು ನೆನಪು ಮಾಡ್ತಾರೆ. ಏನಂತ ಮಾಡ್ತಾರಂದ್ರೆ, ಆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಒಳಗೆ ಸಕ್ಕರೆ ಕೊಡ್ತಾರಪ್ಪ, ಹೋಗಿ ತೊಗೊಂಬರ್ರಿ ಅಂತ ದೇಶದಿಂದ ಹೆಣ್ಮಕ್ಳಿಗೆ ಸಹಿತ ನೆನಪಾಗಿರ್ತಕ್ಕಂಥ ಕಾರ್ಖಾನೆ ಆದಿದ್ರೆ ಅದು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ಇಷ್ಟಪಡ್ತಾರೆ. ಅದಕ್ಕೆ ಪ್ರತಿ ವರ್ಷ ಸಿಹಿಯನ್ನು ಕೊಟ್ಟಿರ್ತಕ್ಕಂಥ ಒಂದೇ ಕಾರ್ಖಾನೆ. ಅದಕ್ಕೆ ದಯವಿಟ್ಟು ನಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಸ್ಫೂರ್ತಿ ಸಹಕಾರ ನಮ್ಮ ಮೇಲೆ ಇರಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು ದಿವಸ ನಾನು 4 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಸಕ್ಕರೆ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಬರಗಲ್ಲ ಗಚ್ಚಿನ ಮಠದ ಶ್ರೀಗಳ ಪಾದಗಳನ್ನು ನಮಸ್ಕರಿಸಿ, ಕಾರ್ಖಾನೆಯ ಅಧ್ಯಕ್ಷರಾದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಸಹೋದರ ಮಲ್ಲಣ್ಣ ಯಾದವಾಡ್ ಅವರಲ್ಲಿ, ಉಪಾಧ್ಯಕ್ಷರಾದ ಪಾಟೀಲ್ ಅವರಲ್ಲಿ, ಎಲ್ಲ ಕಾರ್ಖಾನೆಯ ನಿರ್ದೇಶಕರು, ಕ್ಯಾರೇಜ್ ಸುಭಾಷಿನ GM ಆದ ಶಿವಸುಬ್ರಹ್ಮಣ್ಯನ್ ಅವರು, ನಮ್ಮ ಅತ್ಯಂತ ವರಿಷ್ಠರಾದ MD ಅವರು, ಎಲ್ಲ ಗೌರವಾನ್ವಿತ ಷೇರುದಾರ ಸದಸ್ಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, 12 ವರ್ಷ ನಿರಂತರವಾಗಿ ಸಕ್ಕರೆ ವಿತರಣೆ ಕಾರ್ಯಕ್ರಮಕ್ಕೆ ಸಹೋದರ ಮಲ್ಲಣ್ಣ ಯಾದವಾಡ್ ಹೇಳಿದ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದೇ ಕಾರ್ಖಾನೆ ಕೊಡ್ತಕ್ಕಂಥ ಸಮಾರಂಭದ ಹೊರಗೆಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ
ನಾನು 2010 ಅಧಿಕಾರಕ್ಕೆ ತಗೊಂಡಾಗ ಇವತ್ತು ಏನೇನು ಮಾಡಬೇಕು ಅಂತ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಒಪ್ಪಂದದವರೆಗೆ ನಾವೆಲ್ಲ ಸಾಲ ಮುಕ್ತ ಕಾರ್ಖಾನೆ ಮಾಡಿ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸಕ್ಕರೆ ಉತ್ಪಾದನೆ ಕಾರ್ಯಕ್ರಮ ಮಾಡುವಂಥ ಸಂದರ್ಭದೊಳಗೆ ಎಲ್ಲರೂ ದಯವಿಟ್ಟು ಶೇರ್ದಾರ ಬಂದಿರ್ತಿಲ್ಲ, ಒಂದು ಗಾಡಿಯಾಗ 10-20 ಶೇರ್ ಬಂದಿರ್ತೀವಿ. ಬರೋದ್ನಾಗ ಎಲ್ಲ ಚಂದಾಗಿ ಎಣಿಸ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಕಡಿಮೆ ಅಂತಂತ ನಮ್ಮ ಸಂಬಂಧ ಇಲ್ಲ. ಆ ದೃಷ್ಟಿಯನ್ನು ಹಿಡ್ಕೊಂಡು ನಮ್ಮ ಸಿಬ್ಬಂದಿ ವರ್ಗಗಳು ಇದು ಭಾಳ ಜವಾಬ್ದಾರಿಯುತವಾಗಿ ನಮ್ಮ ಸಮಾಜದರ್ಬೋದು ಸಿಬ್ಬಂದಿ ವರ್ಗ ಇರ್ಬೋದು ಗ್ರಾಹಕರನ್ನು ಸಂಭಾಳಿಸ್ಕೊಳ್ಳುವಂಥ ಕೆಲಸ ಮಾಡಿ ಆ ದೃಷ್ಟಿ ಇಟ್ಕೊಂಡು ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ನಾವು ಇರುವವರೆಗೂ ಸಕ್ಕರೆ ಉತ್ಪಾದನೆ ಕಾರ್ಯಕ್ರಮ ಇಲ್ಲಿವರೆಗೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆದು ಬಂದಿರತಕ್ಕಂಥ ದಾರಿಯನ್ನು ಕುರಿತು ಕಾರ್ಖಾನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಣ್ಣ ಯಾದವಾಡರವರು, ಮಾಜಿ ಅಧ್ಯಕ್ಷರು, ಜನಪ್ರಿಯ ಶಾಸಕರು, ಮಾಜಿ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಮಾದೇವಪ್ಪಣ್ಣ ಯಾದವಾಡರವರು ಎಲ್ಲ ರೈತ ಬಾಂಧವರನ್ನು ಉದ್ದೇಶಿಸಿ, ಆಡಳಿತ ಮಂಡಳಿಯನ್ನು ಉದ್ದೇಶಿಸಿ ಹಾಗೂ ಪ್ಯಾರಿ ಶುಗರ್ ಕಂಪನಿಯ ಆಡಳಿತ ಮಂಡಳಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥವರಾಗಿದ್ದಾರೆ. ನಿಜವಾಗಿ ಕೂಡ ಬಹಳ ಸಂತೋಷ. 12 ವರ್ಷದಿಂದಲೂ ಕೂಡ ನಮ್ಮ ಸಾನ್ನಿಧ್ಯದಲ್ಲಿ ಸಕ್ಕರೆ ವಿತರಣೆ ಆಗ್ತಕ್ಕಂಥದ್ದು ನೋಡಿದರೆ ಬಹಳ ಹೆಮ್ಮೆ ಅನ್ನಿಸ್ತದೆ. ನಿಜವಾಗಿ ಮಲ್ಲಣ್ಣ ಯಾದವಾಡ್ರವ್ರು ಹೇಳಿದಂತೆ ಕೆಲವು ಫ್ಯಾಕ್ಟರಿಗಳು ಇವತ್ತಿಗೂ ಕೂಡ ಏನನ್ನು ಕೊಡದೆ, ಷೇರ್ದಾರರಿಗೆ ವ್ಯವಸ್ಥೆಯನ್ನು ಕೂಡ ಮಾಡದೆ ಇವತ್ತು ಮುಗ್ಗತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಂದು ನುಡಿದ ಮಾತನ್ನ ಇವತ್ತಿನವರೆಗೂ ಕೂಡ ನಡೆಸಿಕೊಂಡು ಬಂದಿರತಕ್ಕಂಥದ್ದು ನೋಡಿದರೆ ನಮ್ಮ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಆಡಳಿತ ವರ್ಗ ಅಷ್ಟು ಸ್ವಚ್ಛಂದ ಮನಸ್ಸಿನಿಂದ ರೈತರೊಡನೆ ಹೊಂದಾಣಿಕೆ ಇದೆ ಎಂಬತಕ್ಕಂಥದ್ದನ್ನು ಇಲ್ಲಿ ಎತ್ತಿ ತೋರಿಸ್ತದೆ ಎಂಬತಕ್ಕಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅಷ್ಟೇ ರೈತರು ಕೂಡ ನಮ್ಮ ಸಕ್ಕರೆ ಕಾರ್ಖಾನೆಯೊಡನೆ ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯವನ್ನ, ತಮ್ಮ ಸಹಕಾರವನ್ನ ಇಟ್ಟುಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಪ್ಯಾರಿ ಶುಗರ್ ಕಂಪನಿಯ ಆಡಳಿತ ಮಂಡಳಿಯೂ ಕೂಡ ನಮ್ಮ ರೈತರೊಡನೆ ಇನ್ನೂ ಹೆಚ್ಚಿನ ಅನ್ಯೋನ್ಯವಾಗಿರ್ತಕ್ಕಂಥ ಬಾಂಧವ್ಯವನ್ನ ಹೊಂದಿ ನಮ್ಮ ಸಕ್ಕರೆ ಕಾರ್ಖಾನೆ ಇಡೀ ಕರ್ನಾಟಕದಲ್ಲಿಯೇ ನಂಬರ್ 1 ಕಾರ್ಖಾನೆ ಆಗುವಂತೆ ನಾವೆಲ್ಲರೂ ಕೂಡ ಪರಿಶ್ರಮ ಪಡಬೇಕು ಎಂಬತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಸಕ್ಕರೆ ವಿತರಣೆ ನಿಜವಾಗಿ ನಿಮಗೆಲ್ಲರ ಬಾಯಲ್ಲಿ ಕೂಡ ಸಿಹಿ ಬೀಳಿ ಅವರೆಲ್ಲರ ಜೀವನ ಸಿಹಿ ಆಗಿರಲಿ ಎಂಬತಕ್ಕಂಥ ಉದ್ದೇಶ ಇಟ್ಟುಕೊಂಡು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸಿಹಿ ಹಂಚತಕ್ಕಂಥ ಕೆಲಸವನ್ನ ಪ್ರತಿ ವರ್ಷವೂ ಕೂಡ ಮಾಡ್ತದೆ. ಅದೇ ರೀತಿಯಾಗಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾದೇವಪ್ಪಣ್ಣ ಯಾದವಾಡ್ರು ಹೇಳಿದರು, ನಮ್ಮ ಜೀವಿತ ಅವಧಿವರೆಗೂ ಕೂಡ ನಾವು ಈ ಕೆಲಸವನ್ನ ಮುಂದುವರಿಸ್ತೇವೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಎಂಬತಕ್ಕಂಥ ಮಾತು ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಕೊಟ್ಟಿವಿ, ಮುಂದಿನ ವರ್ಷ ಬಿಟ್ಟಿವಿ ಅಂತಲ್ಲ. ನಾವು ಇರುವವರೆಗೂ ಕೂಡ ರೈತರು ನಮ್ಮವರು, ನಮಗಾಗಿಯೇ, ನಮ್ಮ ಅವರದಾದ ಫ್ಯಾಕ್ಟರಿ ಅವರಿಗಾಗಿಯೇ ನಾವು ಏನೆಲ್ಲವನ್ನು ಕೂಡ ಮಾಡಲಿಕ್ಕೆ ಸನ್ನದ್ಧವಾಗಿದ್ದೇವೆ ಆಡಳಿತ ಮಂಡಳಿ ಎಂಬತಕ್ಕಂಥದ್ದನ್ನ ಹೆಚ್ಚು ಒತ್ತು ಕೊಟ್ಟು ಮಾತನಾಡಿರ್ತಕ್ಕಂಥವರಾಗಿದ್ದಾರೆ. ನಿಜವಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯೊಡನೆ ಇರಲಿ ಅಂತ ಆಶಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇವೆ. ಸ್ವಲ್ಪ ಅಗಲ ಸ್ವಲ್ಪ ಅಗಲ ಇಲ್ಲಿ ನೋಡ್ರಿ ರೆಡಿ ಇಲ್ಲಿ ನೋಡ್ರಿ